ಜೈ ಹಿಂದ್ ಎಲ್ಲರಿಗೂ ಕೂಡ ಈಗ ಮಂಗಳೂರು ಯಾರು ರ್ಯಾಲಿಗೆ ಅಟೆಂಡ್ ಆಗ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಬೇಕಾದ್ರೆ ದಾಖಲಾತಿಗಳನ್ನ ಏನೇನು ತಗೊಂಡು ಹೋಗ್ಬೇಕು ಗೊತ್ತಿದೆ ಅದ್ರ ಬಗ್ಗೆ. ಮೊದಲಿಗೆ ಫಸ್ಟ್ ಆಫ್ ಆಲ್ ನಿಮ್ಗೆ SSLC ವರ್ಷ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಕಡ್ಡಾಯ ವರ್ಷ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ್ದು ಇರ್ತದೆ ಅದೇ ಥರನಾಗಿ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ. ಏನೆಂತವ್ರಿಗೆ 20 ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಆಗಿರ್ತಕ್ಕಂಥ ಫೋಟೋ. ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ ಪ್ರಿಂಟ್ಔಟನ್ನು 2 ತೊಗೊಂಡು ಹೋಗಿ, ಒಂದು ಕಲರು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್. ಅಕಸ್ಮಾತ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಒಳಗಡೆ ನಿಮ್ಮ ಫೇಸ್ ಕಾಣಲಿಲ್ಲ ಅಂದರೂ ಕಲರ್ ಅಕಸ್ಮಾತ್ 2 ಎಕ್ಸಾಮ್ ಏನಾದರೂ ಪಾಸ್ ಆಗೋದ್ರಿಂದ 2 ಎಕ್ಸಾಮ್ ಪಾಸ್ ಆಗಿದ್ರಪ್ಪ ಅಂತಂದ್ರೆ ಅಲ್ಲಿ ಚಾಯ್ಸ್ ಯಾವ ಎಕ್ಸಾಮ್ ಚೆನ್ನಾಗಿರ್ತದಲ್ಲ ಆ ಎಕ್ಸಾಮನ್ನು ಚಾಯ್ಸ್ ಮಾಡ್ಕೊಡ್ರಿ. ನೀವು ಫಿಸಿಕಲಿಗೆ 2 ಕೂಡ ಕೊಡೋಂಗಿಲ್ಲ, ಒಂದಕ್ಕೆ ಮಾತ್ರ ಅವಕಾಶ ಕೊಡ್ತಾರೆ. ಅಕಸ್ಮಾತ್ GD ಚೆನ್ನಾಗಿರ್ತದ್ರೆ ಅದನ್ನು ಅಟೆಂಡ್ ಆಗಿಲ್ಲ ಅಂದರೆ ಟ್ರೇಡ್ ಅಟೆಂಡ್ ಆಗಿತ್ತು ಅಂದ್ರೆ ಟ್ರೇಡ್ ಅಟೆಂಡ್ ಆಗಿ. ಈಗ ಮತ್ತೇನಾದರೂ ವೋಟ್ ಅಪ್ಡೇಟ್ ಕಡ್ಡಾಯವಾಗಿರಬೇಕು. ವೋಟ್ ಅಪ್ಡೇಟ್ ಮಾಡಿಸಿಲ್ಲಪ್ಪ ಅಂತಂದ್ರೆ ₹100 ಬಾಂಡ್ ಸಿಗ್ತದೆ. ವೋಟಿಗೆ ಹೋದರೆ ನಿಮ್ಗೆ ಏನು ಕೂಡ ಅದರಲ್ಲಿ ಅಡ್ಮಿಟ್ ಕಾರ್ಡಲ್ಲಿ ಪ್ರಿಂಟ್ಔಟನ್ನು ಕೊಟ್ಟಿದ್ದಲ್ಲ ಅದೇನು ಬೇಕಾಗಿಲ್ಲ. ಡೈರೆಕ್ಟಾಗಿ ಅಲ್ಲಿ ನಮ್ಗೆ ರ್ಯಾಲಿ ಬಂತೀವಿ ವೋಟ್ ಅಪ್ಡೇಟ್ ಕೊಡ್ರಿ ಅಂತಂದರೆ ನಿಮಗೆ ವೋಟ್ ಅಪ್ಡೇಟ್ ಬಾಂಡ್ ಟೈಪ್ ಮಾಡಿ ಕೇಸಿಂದ ನೋಟ್ರಿ ಮಾಡಿ ಕೊಡ್ತಾರೆ. ವೈಟ್ ಬನಿಯಾನ್ ನೋಡ್ಕೊಡ್ರಿ, ಕಡ್ಡಾಯವಾಗಿ ತೊಗೊಂಡು ಹೋಗ್ರಿ. ಯಾಕಂದರೆ ಮೆನ್ಷನ್ ಮಾಡಿದ್ರೆ ಅದ್ರೊಳಗಡೆ ಅಕಸ್ಮಾತ್ ತೊಗೊಂಡು ಹೋಗಕ್ಕೆ ಹೋಗ್ರಿ. ಅಲ್ಲಿ ಅಕಸ್ಮಾತ್ ಹಾಕೊಳ್ಳೋಕೆ ನಡೀತಿತ್ತಪ್ಪ ಅಂದ್ರೆ ಕಂಪಲ್ಸರಿ ಹಾಕ್ಕೊಡ್ರಿ. ಹಾಕೊಳ್ಳೋಕೆ ಇಲ್ಲ ಅಂದ್ರೆ ನಮ್ಗೆ ನಡೀತದ. ಅಕಸ್ಮಾತ್ ಏನಾದರೂ ಫಸ್ಟ್ 1-2 ಗ್ರೂಪನ್ನು ಓಡಿಸಿಂದ ಆಮೇಲೆ ಬಿಡ್ತಿರ್ತಾರೆ. ಅದ್ರೊಳಗೆ ನಿಮ್ಮ ನೋಟಿಸ್ನಾಗ ಕೊಟ್ಟಿದ್ದಾರೆ ಅಂತಂದ್ರೆ ಕಡ್ಡಾಯವಾಗಿ ನೀವು ತೊಗೊಂಡು ಹೋಗಲೇಬೇಕು. ವೈಟ್ ಬನಿಯಾನ ಕಂಪಲ್ಸರಿ ತೊಗೊಂಡು ಹೋಗ್ರಿ. ಓಕೆ ಆಯ್ತಾ? ಎಲ್ಲ ರಚನೆ ನಡೀತೈತೆ, ಅದೇನು ಪರವಾಗಿಲ್ಲ. ಇದ್ರು ಓಕೆ, ಇರಲಿಲ್ಲ ಅಂದ್ರೂ ಓಕೆ. ಎಲ್ಲನೂ ಕೂಡ 2 ಜೆರಾಕ್ಸ್ ಕಡ್ಡಾಯವಾಗಿ ಬೇಕು. ನೀವೇನು ನೋಡ್ತು ಸರ್ ತೊಗೊಂಡಿಲ್ಲ, ಎಲ್ಲನೂ 2 ಜೆರಾಕ್ಸ್ ಹೋದ್ರಪ್ಪ ಅಂತಂದ್ರೆ ನೀವು ಸೆಲೆಕ್ಷನ್ ಆದ್ರಪ್ಪ ಅಂತಂದ್ರೆ ನಿಮ್ದು ಎಂಟ್ರಿ ಮಾಡ್ಕೋತಾರೆ. ಡಾಕ್ಯುಮೆಂಟ್ ನೆಕ್ಸ್ಟ್ ARF ಹೋಗಿ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಜೈ